ಇದೆಲ್ಲ ನಡುವೆನೆ ಈ ಕುರ್ಚಿ ಕಿತ್ತಾಟ ಅನ್ನುವಂಥದ್ದು ಪಕ್ಷದಲ್ಲಿ ಕಾಂಗ್ರೆಸ್ ಅಲ್ಲಿ ಹೇಗೆ ನಡೀತಾ ಇತ್ತು ಅನ್ನೋದು ನಾವು ನೋಡ್ತಾ ಇದ್ದಂತ ಸಂಗತಿನೇ. ಮುಖ್ಯಮಂತ್ರಿಗಳು ಮತ್ತೊಂದು ಬಜೆಟ್ ಅನ್ನ ಮಂಡಿಸ್ತಾರ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 17ನೇ ಬಜೆಟ್ ಅನ್ನ, ಅಥವಾ ಅದಕ್ಕಿಂತ ಮುನ್ನನೇ ಬದಲಾಗ್ಬಿಡುತ್ತಾ ಅನ್ನುವಂತ ರೀತಿಯಾಗಿ. ಯಾಕಂದ್ರೆ ಕಾಂಗ್ರೆಸ್ನ ಕೆಲ ಶಾಸಕರುಗಳೇ ಜನವರಿ 6, 7 ಅಂತ ಡೇಟ್ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಈಗ ಸಿದ್ದರಾಮಯ್ಯನವರು ತಾವು ಬಜೆಟ್ ಮಂಡಿಸುವ ವಿಚಾರವಾಗಿ ಮಾತನಾಡಿದ್ದಾರೆ. ಸೊ ಎಲ್ಲ ತಯಾರಿ ನಡೀತಾ ಇದೆ ಅನ್ನೋ ವಿಚಾರವನ್ನು ಅವರು ಉಲ್ಲೇಖ ಮಾಡ್ತಾನೆ ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅನ್ನುವಂತ ಕಾನ್ಫಿಡೆನ್ಸ್ ಮುಖ್ಯಮಂತ್ರಿಗಳ ಮಾತಲ್ಲಿ ಬಹಳ ನಿಕ್ಕಿಯಾಗಿದೆ. ಬಜೆಟ್ ಸಿದ್ಧತೆ ಯಾವಾಗ ಆರಂಭ ಮಾಡ್ತೀರಾ ಸರ್? ಬಜೆಟ್ ಸಿದ್ಧತೆ ಈ ತಿಂಗಳೇ ಜನವರಿ 2026 ಸರ್. ಬಜೆಟ್ ಸಿದ್ಧತೆ ಯಾವಾಗ ಆರಂಭ ಮಾಡ್ತೀರಾ ಸರ್? ಬಜೆಟ್ ಸಿದ್ಧತೆ ಈ ತಿಂಗಳೇ ಜನವರಿ 2026 ಹೀಗೆ ಜನವರಿ 2026 ಅಂದ್ರೆ ಈ ತಿಂಗಳೇ ಬಜೆಟ್ ತಯಾರಿಯನ್ನ ಶುರು ಮಾಡ್ತಾ ಇದ್ದೀನಿ ಅಂತ ಮುಖ್ಯಮಂತ್ರಿಗಳು ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಮಾತನಾಡ್ತಾ ಇದ್ದದನ್ನ ನೀವು ನೋಡಿದ್ರಿ. ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸೀದಾ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವ್ರ ನಿವಾಸಕ್ಕೆ ಹೋಗಿ ಭೇಟಿಯಾಗಿದ್ದಾರೆ ಅನ್ನುವಂಥದ್ದು ತಿಳಿದುಬರ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಬಹುಶಃ ಸದಾಶಿವನಗರದ ನಿವಾಸ ಅಂತ ಕಾಣಿಸುತ್ತೆ. ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಅವ್ರ ನಿವಾಸಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ. ಇದು ಹೊಸ ವರ್ಷದ ಸಂಭ್ರಮದಲ್ಲಿ ಕೇವಲ ಒಂದು ಉಭಯ ಕುಶಲೋಪರಿ ಅಥವಾ ಒಂದು ಹೊಸ ವರ್ಷದ ವಿಶ್ ಮಾಡುವಂಥ ನಿಟ್ಟಿನಲ್ಲಿ ಮಾತ್ರ ಸೀಮಿತನೋ, ಅಷ್ಟಕ್ಕೆ ಅದು ಸೀಮಿತ ಆಗಿರಲ್ಲ. ಬೇರೆ ಬೇರೆ ರಾಜಕೀಯ ವಿಚಾರಗಳು ಕೂಡ ಅಲ್ಲಿ ಪ್ರಸ್ತಾಪ ಆಗಿರುತ್ತೆ. ಬಟ್ ಮೇನ್ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರು ಏನಾದ್ರು ದಾಳ ಉಳಿಸುವ ಪ್ರಯತ್ನವನ್ನ ಮುಂದುವರಿಸಿದಾರಾ ಇಂಥ ಭೇಟಿಗಳ ಮುಖೇನವಾಗಿ ಅನ್ನುವಂಥ ಸಹಜ ಕುತೂಹಲ ಕೂಡ ಇದೆ.